ಹೇ ಎವ್ರಿವನ್ ವೆಲ್ಕಮ್ ಟು ಬ್ಯಾಕ್ ಮಧು ಮಿನಿ ವ್ಲಾಗ್. ಇವತ್ತಿನ ಸಿಂಪಲ್ ಒಂದು ರೊಟ್ಟಿನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋತಿದ್ದೀನಿ. ಅದೇನಪ್ಪ ಅಂದರೆ ಇವತ್ತು ರೊಟ್ಟಿ ಜೊತೆಗೆ ಟಮಾಟಿ ಚಟ್ನಿ ಮಾಡಬೇಕಂತ ಅಂದ್ಕೊಂಡು ಇವತ್ತು ನಾನು ಟಮಾಟಿ ಚಟ್ನಿನ ಪ್ರಿಪೇರ್ ಮಾಡತ್ತೀವಿ. ಇವತ್ತು ಅಡುಗೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವ ತಟ್ಟಂತ ಹೊಳೆದಿದ್ದೇ ಈ ಟಮಾಟಿ ಚಟ್ನಿ ರೆಸಿಪಿ. ಟಮಾಟಿ ಚಟ್ನಿ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಟಮಾಟಿನ ಆಮೇಲೆ ಈರುಳ್ಳಿ ಆಮೇಲೆ ಶೇಂಗಾ ಇವು ಮೂರನ್ನು ಹುರ್ಕೊಬೇಕು. ಸ್ವಲ್ಪ ಹುರ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ಹಾಕಿ ಜೀರಿಗೆ, ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೇಕಿದ್ದರೆ ಮತ್ತು ಪುದೀನೂ ಹಾಕ್ಕೊರಿ, ಇನ್ನೂ ಟೇಸ್ಟಾಗಿ ಬರ್ತೈತಿ. ಇವೆಲ್ಲ ಹಸಿಮೆಣ್ಸಿನ್ಕಾಯಿ ಹಿಡ್ಕೊಂಡು ಎಲ್ಲವನ್ನು ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ನಿಮ್ಮ ಟಮಾಟಿ ಚಟ್ನಿ ರೆಡಿ ಆಯಿತು. ಥ್ಯಾಂಕ್ ಫಾರ್ ವಾಚಿಂಗ್.